ರಜೆ ಬಳಿಕ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ಪುನರಾರಂಭವಾಗಿದ್ದು, ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಈ ಶೈಕ್ಷಣಿಕ ವರ್ಷದ ಮೊದಲ ದಿನ ತಳಿರು ತೋರಣದಿಂದ ಶೃಂಗರಿಸಿ ಶಾಲಾ ಮಕ್ಕಳಿಗೆ ಹೂ ನೀಡುವ ಜೊತೆಗೆ ಸಿಹಿ ತಿಂಡಿ ವಿತರಿಸಿ ವಿಶೇಷವಾಗಿ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲು ಶಾಲೆಗಳು ವಿಶೇಷ ಸಿದ್ಧತೆ ಮಾಡಿಕೊಂಡಿತ್ತು. ಶಾಲಾ ಆರಂಭಕ್ಕೂ 2 ದಿನ ಮೊದಲೇ ಶಾಲಾ ಕೊಠಡಿಗಳು, ಶೌಚಾಲಯಗಳು, ಅಡಿಗೆ ಮನೆ ಹಾಗೂ ಶಾಲಾ ವಾತಾವರಣವನ್ನ ಸ್ವಚ್ಛಗೊಳಿಸಿದ್ರು. ಶಾಲಾ ಕಟ್ಟಡವನ್ನ ತಳಿರು ತೋರಣ, ಬಣ್ಣ ಬಣ್ಣದ ರಂಗೋಲಿ ಹಾಗೂ ಸ್ವಾಗತ ಫಲಕಗಳಿಂದ ಅಲಂಕರಿಸಲಾಗಿತ್ತು. ತಾಲೂಕಿನಲ್ಲಿ ಒಟ್ಟು 40 ಪ್ರೌಢಶಾಲೆಗಳು ಹಾಗೂ 203 ಸರ್ಕಾರಿ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಬ್ಬದಂತೆ ಕಳೆಗಟ್ಟಿತ್ತು. ಮೊದಲ ದಿನ 90% ವಿದ್ಯಾರ್ಥಿಗಳು ಶಾಲೆಗಳತ್ತ ಹೆಜ್ಜೆ ಹಾಕುವ ಮೂಲಕ ಗರಿಷ್ಠ ದಾಖಲಾತಿ ಕಂಡಿದೆ. ಶಾಲೆ ಪ್ರಾರಂಭದ ಮೊದಲ ದಿನವೇ 80% ಪಠ್ಯ ಪುಸ್ತಕ ವಿದ್ಯಾರ್ಥಿಗಳ ಕೈ ಸೇರಿದೆ. ಮೊದಲ ದಿನ ಎಲ್ಲಾ ಶಾಲೆಗಳಲ್ಲೂ 1ನೇ ತರಗತಿಗೆ ಮಕ್ಕಳ ದಾಖಲಾತಿಯೂ ನೀಡಿದ್ರೆ, ಇನ್ನು ಕೆಲ ಶಾಲೆಯಲ್ಲಿ LKG, UKG ದಾಖಲಾತಿ ನಡೆಯಿತು. ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿಯೊಂದು ಶಾಲೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರು. ಶಾಲೆಯಲ್ಲಿ ಮಕ್ಕಳಿಗೆ ಪಾಯಸ, ಸಿಹಿ ತಿಂಡಿ ನೀಡಿ ಸ್ವಾಗತಿಸಿದ್ರು. ಮೆರವಣಿಗೆ ಮೂಲಕ ಮಕ್ಕಳನ್ನ ಪ್ರೀತಿಯಿಂದ ಸಂಭ್ರಮದ ಮೂಲಕ ಬರಮಾಡಿಕೊಂಡು ಸ್ವಾಗತಿಸಲಾಯಿತು. BRP ನಾಗರಾಜ್ ಶೆಟ್ಟಿ, ಮುಖ್ಯಾಧ್ಯಾಪಕಿ ರಾಜಶ್ರೀ ಪರವಾರ, ಮಮತಾ ಭಟ್, ರವಿ ನಾಯ್ಕ್, ನಿತ್ಯಾನಂದ ನಾಯ್ಕ್, ಭಾರತಿ ನಾಯ್ಕ್, ಸುವರ್ಣ ನಾಯ್ಕ್, ಪಾಲಕರು, SDMC ಸದಸ್ಯರು ಪಾಲ್ಗೊಂಡಿದ್ರು. ಇನ್ನು PM ಶ್ರೀ KPS ನೆಲ್ಲಿಕೇರಿಯಲ್ಲಿ ಕುಮಟಾ ತಾಲೂಕಾ ಮಟ್ಟದ ಶಾಲಾ ಪ್ರಾರಂಭೋತ್ಸವ ನಡೆಯಿತು. ವಿದ್ಯಾರ್ಥಿಗಳನ್ನ ಗುಲಾಬಿ ಹೂ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿ ಪಠ್ಯ ಪುಸ್ತಕ, ಸಿಹಿ ವಿತರಿಸಲಾಯಿತು. ಈ ವರ್ಷದ SSLC ಪರೀಕ್ಷೆಯಲ್ಲಿ 99.36% ಸಾಧನೆ ಮಾಡಿದ್ದು, 90%ಕ್ಕಿಂತ ಹೆಚ್ಚು ಅಂಕ ಪಡೆದ 17 ವಿದ್ಯಾರ್ಥಿಯನ್ನ ಸನ್ಮಾನಿಸಲಾಯಿತು. ಡಯಟ್ ಪ್ರಾಚಾರ್ಯ NR ಹೆಗಡೆ, ತಾಲೂಕ್ ಪಂಚಾಯತ್ EO RL ಭಟ್, BO ಉದಯ್ ನಾಯ್ಕ್, SDMC ಉಪಾಧ್ಯಕ್ಷ ನಿತ್ಯಾನಂದ ನಾಯ್ಕ್, ಸದಸ್ಯರು, ಪಾಲಕರು ಭಾಗವಹಿಸಿದ್ರು. ಹೊನ್ನವರ ತಾಲೂಕಿನ ಕವಲಕ್ಕಿಯಲ್ಲಿ ಮುಗ್ವಾದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಆಡಳಿತದಡಿ ನಡೆದ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಪ್ರಾರಂಭೋತ್ಸವದಂದು ಉಚಿತ ಶಿಕ್ಷಣ ಯೋಜನೆಯ ಉದ್ಘಾಟನೆ ನಡೆಯಿತು. ಕಂಪ್ಯೂಟರ್ ಕೊಠಡಿ, ನವೀಕೃತ ಪ್ರಯೋಗಾಲಯ, ವಾಚನಾಲಯ, ಕಲಿಕಾ ಸಾಮಗ್ರಿಗಳ ವಿತರಣೆ, SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಈ ಸಂದರ್ಭದಲ್ಲಿ ನಡೆಯಿತು. ಆಡಳಿತ ಮಂಡಳಿಯ ಅಧ್ಯಕ್ಷ SR ಹೆಗಡೆ ಕಣ್ಣಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಗಿದ್ದು, ಕನ್ನಡಕ್ಕೆ ಆದ್ಯತೆ ನೀಡಿ ಕನ್ನಡ ಮಾಧ್ಯಮದಲ್ಲಿ ಶಾಲೆಯನ್ನ ನಡೆಸಲಾಗುವುದು. ದಾನಿಗಳ ನೆರವಿನಿಂದ ಉಚಿತ ಶಿಕ್ಷಣ ಆರಂಭಿಸಲಾಗಿದೆ ಎಂದರು. ಅವಳಿಯಲ್ಲಿ ಕನ್ನಡವನ್ನೇ ಮರೀತಾ ಇದ್ದಾರೆ. ಕನ್ನಡ ಮಾಧ್ಯಮಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು, ನಮ್ಮ ಮಾತೃಭಾಷೆ ಎನ್ನುವ ದೃಷ್ಟಿಯಿಂದ ಈ ಸ್ಕೂಲನ್ನು ನಾವು ಪುನಃ ಎತ್ತಿ ಹಿಡಿಬೇಕು, ಪುನಃ ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಿ ಈ ಸ್ಕೂಲನ್ನು ಪುನಃ ಇವತ್ತು ಪ್ರಾರಂಭೋತ್ಸವವನ್ನು ಮಾಡಿ ಈ ರೀತಿಯಾಗಿ ನಾವು ಮುಂದುವರಿಸ್ತಾ ಇದ್ದೇವೆ. ಉಚಿತ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮುಂದುವರಿಸ್ತಾ ಇದ್ದೇವೆ. ಉಚಿತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಈ ಶಾಲೆಯ ಆವರಣದ ಹೊರಗೆ ಬಂದ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಮೊಬೈಲ್ ನಿಷೇಧಿಸಲಾಗಿದೆ. ಶಾಲೆಯ ಅವಧಿಯಲ್ಲಿ ವಿದ್ಯಾರ್ಥಿಗಳು ಶಾಲೆಯ ಕಾಂಪೌಂಡ್ ದಾಟಿ ಅಂಗಡಿಗಳಿಗೆ ಹೋಗಬಾರದು. ಪ್ರಾರ್ಥನೆಗೆ ಹಾಜರಾಗಬೇಕು. ಅನುಚಿತ ವರ್ತನೆಗೆ ಅವಕಾಶ ಇಲ್ಲ. ನಿಯಮವನ್ನ ಪಾಲಿಸುವ ವಿದ್ಯಾರ್ಥಿಗಳು ಬೇಕು. ಶಾಲೆಯ ನಿಯಮ ಉಲ್ಲಂಘಿಸಿದ್ರೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಶಾಲೆಯ ನಿಯಮಗಳನ್ನ ವಿವರಿಸಿದ್ರು. ಸಂಸ್ಥೆಯ ಘನತೆ, ಗೌರವ ಕಾಪಾಡಬೇಕು. ಶಿಕ್ಷಕರನ್ನ ಗೌರವಿಸಬೇಕು ಎಂದರು. ನಿವೃತ್ತ ಇಂಜಿನಿಯರ್ RG ಹೆಗಡೆ ಮುಡಾರೆ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ, ಸಂಸ್ಕಾರಯುತ ಶಿಕ್ಷಣ ನೀಡುವ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಎಂದರು. ಸೇವಾ ಸಂಸ್ಥೆಯ ಆಡಳಿತ ಮಂಡಳಿ ವಹಿಸಿಕೊಂಡಿದೆ. ಅಲ್ಲದೆ ಇದಕ್ಕೆ ಮುಖ್ಯ ಕಾರ್ಯಕರ್ತರು ಮಾಡಬೇಕಾದ ಕರ್ತವ್ಯವನ್ನೇ ಮಾಡಬೇಕಂತದ್ದು ಹಳೆ ವಿದ್ಯಾರ್ಥಿಗಳು ಅಂದರೆ ಈ ಶಾಲೆಯ ಹಿರಿಯ ಚೇತನರು, ಹಿರಿಯ ಮಕ್ಕಳು ಅಂತಹ ಒಂದು ಘನ ಕಾರ್ಯವನ್ನು ಮಾಡಲು ಬೇಕಾದ ಕಾರ್ಯಗಳು ನನ್ನ ಮಿತ್ರ SR ಹೆಗಡೆ ಹಾಗೂ ಅವರ ತಂಡದವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗೋವಿಂದ್ ಭಟ್ ಅಗ್ನಿ, ಕಂಪ್ಯೂಟರ್ ಕೊಠಡಿ, ನಿವೃತ್ತ ಉಪನ್ಯಾಸಕ KV ಹೆಗಡೆ ವಾಚನಾಲಯ, ಶಿರಸಿಯ VS ಹೆಗಡೆ ಕ್ರೀಡಾ ಸಾಮಗ್ರಿ, GL ಹೆಗಡೆ ಪ್ರಯೋಗಾಲಯ ಉದ್ಘಾಟಿಸಿ ಮಾತನಾಡಿದ್ರು. ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ UG ತಿಮ್ಮಪ್ಪ ಸ್ವಾಗತಿಸಿದ್ರು. ಶಿಕ್ಷಕ VS ಹೆಗಡೆ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಶೋಭಾ ಹೆಗಡೆ ವಂದಿಸಿದ್ರು. ಆ ಸಂದರ್ಭದಲ್ಲಿ ನಾನು 1 ವರ್ಷ
ವರ್ಷ ನಗರದಿಂದೇ ಬಂದು ಕಲ್ತದ್ದು. ಆದರೆ ಆಗಿನ ಪರಿಸ್ಥಿತಿ ಹೀಗುಂಟು ಅಂದರೆ ಒಂದು ಹುಡುಗರನ್ನು ಕರ್ಕೊಂಡು ಹೋಗುವುದೇ ಕಷ್ಟ. ಅಂಥದ್ರೊಳಗೂ ಆ ವಿನಾಯಕರು ರಾತ್ರಿ ಹೊತ್ತಲ್ಲೆಲ್ಲ ದೇಂಗಿ ಹೋಗಿ ನಮ್ಮ ನಗರಲ್ಲಿ ಗ್ಯಾಸ್ ಲೈಟ್ ಮೇಲೆ ದುಡ್ಡನ್ನು ವಸೂಲು ಮಾಡಿಕೊಂಡು ಸ್ವಸ್ಥೆ ನೀಡಿಸಿದ್ರು. ಆವಾಗ ದೌಲತಿಯನ್ನು ತೋರಿಸ್ಕೊಟ್ಟವರೇ ಈ